ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ. ಡಿಸೆಂಬರ್ 11ನೇ ತಾರೀಕಿಗೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಅಂತ್ಯವಾಗುತ್ತೆ ಅಂತ ಹೇಳಿದ್ರೆ ಕೇವಲ 2 ದಿನ ಇದೆ. ಇವತ್ತು 9ನೇ ತಾರೀಕು. ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಗೆ ಇಲ್ಲಿ ಮನವಿ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ದರ್ಶನ್ ಪರ ವಕೀಲರಿಂದ ಇವತ್ತು ಹೈಕೋರ್ಟ್ಗೆ ಮನವಿ ಸಾಧ್ಯತೆ ಇದೆ. ದರ್ಶನ್ ಜಾಮೀನು ಅರ್ಜಿಯನ್ನ ವಿರೋಧಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಮಂಡಿಸಿದ್ರು. ಇಂದು ತಮ್ಮ ವಾದ ಮಂಡನೆಯನ್ನ ಎಸ್ಪಿಪಿ ಮುಂದುವರಿಸುತ್ತಾರೆ. ಕೋರ್ಟ್ ದಿಕ್ಕು ತಪ್ಪಿಸೋದಕ್ಕೆ ಸರ್ಜರಿ ಕಾರಣ ನೀಡಿದ್ದಾರೆ ಅನ್ನುವಂತ ವಾದವನ್ನ ಕೂಡ ಮಾಡಿದ್ರು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಇವತ್ತಿನ ವಿಚಾರಣೆಗಳು ಯಾವ ರೀತಿಯಾಗಿ ಸಾಗುತ್ತೆ ಅಂತ ಹೇಳಿದ್ರೆ, ಇಷ್ಟೂ ದಿನಗಳವರೆಗೂ ಕೂಡ ದರ್ಶನ್ ಪಡೆದಿರೋದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಇದು ಬಹಳ ದೊಡ್ಡ ಕಾರಣ ಆಗಬಹುದಾ? ವಿಸ್ತರಣೆ ನೀಡಬಾರದು ಅನ್ನೋದಕ್ಕೆ ಏನ್ ನಡೀಬಹುದು ಇವತ್ತಿನ ದಿನ ರಮೇಶ್? ಚೈತ್ರ, ಇವತ್ತು ಏನು ಮಧ್ಯಂತರ ಜಾಮೀನು ಕೊಡಬಾರ್ದು, ಮಧ್ಯಂತರ ಜಾಮೀನನ್ನು ವಿಸ್ತರಿಸಬಾರ್ದು ಅಂತ ಈಗಾಗಲೇ ಎಸ್ಪಿಪಿ ವಾದ ಮಂಡನೆಯನ್ನ ಮಾಡಿದ್ದಾರೆ. ಇವತ್ತು ಏನಾದ್ರು ಮತ್ತೆ ಅವ್ರು ಪ್ರೆಸ್ ಮಾಡಿದ್ರೆ, ಯಾಕಂದ್ರೆ ಈಗ 11ನೇ ತಾರೀಕು ಅವರ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗುತ್ತೆ. ಹೀಗಾಗಿ ಅದನ್ನ ವಿಸ್ತರಣೆ ಕೇಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನು ಜಾಮೀನು ಅರ್ಜಿ ವಿಚಾರಣೆ ಪೂರ್ಣ ಆಗಿಲ್ಲ. ಮತ್ತೆ ಅಷ್ಟರಲ್ಲಿ ಏನಾದ್ರು ಆದೇಶ ಬರೋ ಸಾಧ್ಯತೆಗಳಿದೆ ಕಡಿಮೆ ಇರೋದ್ರಿಂದ ಈಗ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಕೇಳಬಹುದು. ಆ ಸಂದರ್ಭದಲ್ಲಿ ಸಹಜವಾಗಿಯೇ ಎಸ್ಪಿಪಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಈಗಾಗಲೇ ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಒಂದ್ ವೇಳೆ ಕೋರ್ಟ್ ಏನಾದ್ರು ಇಲ್ಲ ಅಷ್ಟರಲ್ಲಿ ಏನಾದ್ರು ಆದೇಶ ಪಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇನೆ ಒಂದು ಅಂತಿಮ ವಿಚಾರಣೆ ಮುಕ್ತಾಯ ಆದ್ರೆ ಕೋರ್ಟ್ ನಾಳೆ ಅಥವಾ ನಾಡಿದ್ರ 11 ತಾರೀಕು ಒಳಗಡೆ ಒಂದು ಅಂತಿಮ ಆದೇಶವನ್ನು ಕೊಡಬಹುದು. ಈಗಾಗಲೇ ಏನು ಮೆರಿಟ್ಸ್ ಮೇಲೂ ಕೂಡ ವಾದ ಮಂಡನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಕೇಸಲ್ಲಿ ಏನೇನು ತನಿಖೆಯನ್ನು ಮಾಡಿದ್ದಾರೆ ಮತ್ತೆ ತನಿಖೆಯನ್ನು ಸಮರ್ಥಿಸಿ ವಾದ ಮಂಡನೆ ಆರಂಭಿಸಿದ್ದಾರೆ. ಈಗ ಬಹುತೇಕ ವಾದ ಮಂಡನೆ ಅರ್ಧದಷ್ಟು ಪೂರ್ಣ ಆಗಿದೆ. ಉಳಿದ ವಾದ ಮಂಡನೆ ಇವತ್ತು ಪೂರ್ಣ ಆದ್ರೆ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಬಹುದು. ಈ ಮಧ್ಯೆ ಏನಾದ್ರು ಅವರು ಮಧ್ಯಂತರ ಜಾಮೀನು ವಿಸ್ತರಣೆಗೆ ಇನ್ಸಿಸ್ಟ್ ಮಾಡಿದ್ರೆ ಆಗ ಕೋರ್ಟ್ ಅದ್ರ ಬಗ್ಗೆ ಇವತ್ತೇನೆ ಒಂದು ಆದೇಶವನ್ನ ಕೊಡೋ ಸಾಧ್ಯತೆ ಇದೆ. ಎಸ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.